ಸಮಾಜ ಕಲ್ಯಾಣ ಇಲಾಖೆಯ ಕಕ್ಕಬ್ಬೆ ಅಂಬೇಡ್ಕರ್ ವಸತಿ ಶಾಲೆಯ ನೂತನ ಕಟ್ಟಡ ಕಾಮಗಾರಿಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಪೊನ್ನಣ್ಣ, ಸಂವಿಧಾನದಲ್ಲಿರುವಂತೆ 1 ರಿಂದ 6ನೇ ತರಗತಿ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕಾಗುತ್ತದೆ. ಅದು ಮಕ್ಕಳ ಮೂಲಭೂತ ಹಕ್ಕು ಮತ್ತು ಸರ್ಕಾರದ ಹೊಣೆಗಾರಿಕೆಯಾಗಿದ್ದು, ಗುಣಮಟ್ಟದ ಶಿಕ್ಷಣ ನೀಡಬೇಕೆಂದು ಹೇಳಿದರು. ರಾಜ್ಯ ಸರ್ಕಾರದಿಂದ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ 3 ಅಂಬೇಡ್ಕರ್ ವಸತಿ ಶಾಲೆ ಘೋಷಣೆಯಾಗಿದೆ. ಹುದಿಕೇರಿ, ಸಂಪಾಜೆ ಮತ್ತು ಅಮ್ಮತ್ತಿ ಹೋಬಳಿಗಳಲ್ಲಿ ಶಾಲೆ ನಿರ್ಮಾಣವಾಗಲಿದೆ ಎಂದು ತಿಳಿಸಿದರು. ಸಂತೋಷದ ಒಂದು ದಿನ ಇರುತ್ತೆ. ವಸತಿ ಶಾಲೆ, ಅಂಬೇಡ್ಕರ್ ವಸತಿ ಶಾಲೆಯ ಉನ್ನತೀಕರಣ ಮತ್ತು ನೂತನ ಕಟ್ಟಡದ ಶಂಕುಸ್ಥಾಪನೆಯನ್ನು ನಾವೆಲ್ಲ ಸೇರಿ ನೆರವೇರಿಸಿದ್ವಿ. ಆ ದೇವರ ಅನುಗ್ರಹದಿಂದ ಆದಷ್ಟು ಶೀಘ್ರವಾಗಿ ಒಂದು ಗುಣಮಟ್ಟದ ಕಟ್ಟಡ ಇಲ್ಲಿ ನಿರ್ಮಾಣ ಆಗಲಿ ಅಂತ ನಾವೆಲ್ಲ ಕೂಡ ಪ್ರಾರ್ಥನೆ ಮಾಡಿ, ರಾಜ್ಯ ಸರ್ಕಾರ ನಮ್ಮ ಸಂವಿಧಾನದ ಅಡಿಯಲ್ಲಿ 1ನೇ ತರಗತಿಯಿಂದ 6ನೇ ತರಗತಿವರೆಗೂ ಕಡ್ಡಾಯವಾಗಿ ವಿದ್ಯಾಭ್ಯಾಸವನ್ನು ಕಲ್ಪಿಸೋದು ಇದು ಮೂಲಭೂತ ಹಕ್ಕು. ಆರ್ಟಿಕಲ್ 21A ಎಲ್ಲರಿಗೂ ಕೂಡ ಫಂಡಮೆಂಟಲ್. ಸರ್ಕಾರದ ಮೇಲೆ ಇರುವಂಥ ದೊಡ್ಡ ಹೊಣೆಗಾರಿಕೆ. ಇದನ್ನು ಪೂರ್ಣಗೊಳಿಸಲಿಕ್ಕೋಸ್ಕರ ರೈಟ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟನ್ನು ಸಂಸತ್ನಲ್ಲಿ ಜಾರಿ ಮಾಡಿದರು. ಎಲ್ಲ ಖಾಸಗಿ ಶಾಲೆಯಲ್ಲೂ ಕೂಡ ಒಂದು ಪ್ರಮಾಣದಲ್ಲಿ ಇಷ್ಟು ಮಕ್ಕಳಿಗೆ ಅವಕಾಶ ಕೊಡಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ಕೂಡ ತಗೊಂಡು, ಅದೇ ಅದು ಪೂರ್ಣಗೊಳ್ಳಲಿಕ್ಕೆ ಆಗಲಿಲ್ಲ. ಅದರಿಂದ ಅದನ್ನ ವಾಪಸ್ ಪಡೆದು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಈ ಆರ್ಟಿಕಲ್ 21A ಪೂರ್ಣಗೊಳಿಸಲಿಕ್ಕೋಸ್ಕರ ನಾವೇ ಶಾಲೆಗಳನ್ನು ನಿರ್ಮಾಣ ಮಾಡ್ತೀವಿ, ಶಾಲೆಯ ಗುಣಮಟ್ಟವನ್ನು ಕೂಡ ಮೇಲ್ದರ್ಜೆಗೆ ತರ್ತೀವಿ ಅಂತ ಹೇಳುವಂಥ ನಿರ್ಣಯವನ್ನು ತಗೊಂಡು ಇವತ್ತು ವಸತಿ ಶಾಲೆಗಳಿರ್ಬೋದು, ಬೇರೆ ಶಾಲೆಗಳಿರ್ಬೋದು, ಇದಕ್ಕೆ ಒತ್ತನ್ನು ಕೊಟ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿಯ ಘೋಷಣೆಯಾಗಿರುವಂತೆ 3 ಅಂಬೇಡ್ಕರ್ ವಸತಿ ಶಾಲೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 3 ವಸತಿ ಶಾಲೆ ಸಿಕ್ಕಿರೋದು ವಿರಾಜಪೇಟೆಗೆ ಮಾತ್ರ ಅಂತ 3 ಹೋಬಳಿಗಳಲ್ಲಿ ನಿರ್ಮಾಣ ಆಗ್ತಾ ಇದೆ. ಒಂದು ಹುದಿಕೇರಿ ಹೋಬಳಿ, ಇನ್ನೊಂದು ಸಂಪಾಜೆ ಹೋಬಳಿಯಲ್ಲಿ, ಮತ್ತೆ ಅಮ್ಮತ್ತಿ. ಒಂದೊಂದು ವಸತಿ ಶಾಲೆಗೂ ಕೂಡ 20 ಕೋಟಿ ಅಂದಾಜು ವೆಚ್ಚವನ್ನು ನಿಗದಿ ಮಾಡಿದ್ದಾರೆ. ಒಂದು ಶಾಲೆ, ಮೂಲ ಶಾಲೆಗೆ ಸೇರಿ 20 ರಿಂದ 25 ಕೋಟಿ. ಆದರೆ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಜಾಗ ಗುರುತಿಸೋದು. ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಬಿಟ್ಟಿದ್ದಾರೆ. ಕೇಳಲಿಕ್ಕೆ ಹೋದರೆ ಕಷ್ಟ, ಕೇಳಲಿಲ್ಲ ಅಂದರೂ ಕಷ್ಟ ಈ ಪರಿಸ್ಥಿತಿ. ಆದರೂ ಆದಷ್ಟು ಶೀಘ್ರವಾಗಿ 3 ಹೋಬಳಿಗಳಲ್ಲಿ 5 ರಿಂದ 10 ಎಕರನ್ನು ಗುರುತಿಸುವಂಥ ಕೆಲಸ ಮಾಡಿ ಅಂತ ತಹಶೀಲ್ದಾರ್ಗೆ ನಿರ್ದೇಶನವನ್ನು ಕೊಟ್ಟಿದ್ದೇನೆ. ಜಾಗ ಗುರುತಿಸಿದಂಗೆ ಈ ಕಾಮಗಾರಿ ಚಾಲನೆ ಆಗ್ತದೆ. ಬಹುಶಃ ಇನ್ನು 2-3 ವರ್ಷಗಳಲ್ಲಿ ಪೂರ್ಣಗೊಳ್ಳುತ್ತದೆ. ಒಳ್ಳೆಯ ಶಾಲೆ, ವಸತಿ ಶಾಲೆಯನ್ನು ಬಡ ಮಕ್ಕಳಿಗೆ ಮತ್ತು ಶೋಷಿತ ವರ್ಗದಿಂದ ಬರುವವರಿಗೆ, ಅಲ್ಪಸಂಖ್ಯಾತರಿಗೆ, ಯಾರು ಸಮಾಜದಲ್ಲಿ ಅವಕಾಶಗಳಿಂದ ವಂಚಿತರಾಗಿದ್ದಾರೋ ಅವರಿಗೆ ಅವಕಾಶವನ್ನು ಕಲ್ಪಿಸುವಂತೆ, ಆರ್ಥಿಕವಾಗಿ ಹಿಂದುಳಿದ ವರ್ಗದವರು, ಸಾಮಾಜಿಕವಾಗಿ ಹಿಂದುಳಿದ ವರ್ಗದವರು, ಇವರೆಲ್ಲರನ್ನೂ ಕೂಡ ಯಾವುದೇ ಜಾತಿ ಧರ್ಮದ ಭೇದ ಭಾವ ಇಲ್ಲದೆ ಗುರುತಿಸಿ ಅವ್ರಿಗೆ ಶಿಕ್ಷಣವನ್ನು ನೀಡಿ ಅವರು ಹಿಂದುಳಿದ ವರ್ಗದಿಂದ ಹೊರಬರಬೇಕು ಅಂತ ಹೇಳುವಂಥ ಉದ್ದೇಶದಿಂದ ನಿರ್ಮಾಣ ಆಗಿರುವಂಥ ಈ ಶಾಲೆ. ಅದರಿಂದ ಈ ರೀತಿಯಾದಂಥ ಕೆಲಸಕ್ಕೆ ಬದ್ಧವಾಗಿ ನಮ್ಮ ರಾಜ್ಯ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಸರ್ಕಾರ ಕೆಲಸವನ್ನು ಮಾಡ್ತಾ ಇದೆ. ಭಾಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಕೆಲವು ಶಾಲೆಗಳಲ್ಲಿ ಭಾಳ ಕಮ್ಮಿ ಸಂಖ್ಯೆಯಲ್ಲಿ ಮಕ್ಕಳಿದ್ದಾರೆ. ಶಾಲೆಯಲ್ಲಿ ಕಟ್ಟಡಗಳಿದೆ, ಶಿಕ್ಷಕಿಯರಿದ್ದಾರೆ, ಮಕ್ಕಳು 5 ಮಕ್ಕಳು 6 ಮಕ್ಕಳು ಇರುವಂಥ ಶಾಲೆಗಳಿದೆ, 2 ಮಕ್ಕಳು ಇರುವಂಥ ಶಾಲೆಗಳಿದ್ದಾರೆ. ಅದರಿಂದ ಇದನ್ನು ಸರಿಪಡಿಸಬೇಕು ಅಂತೇಳಿ ಕ್ಲಸ್ಟರ್ ಸಿಸ್ಟಮ್ ಘೋಷಣೆ ಮಾಡಿದ್ದಾರೆ. ಒಂದೇ ಭಾಗದಲ್ಲಿ 3-4 ಶಾಲೆ ಇದ್ದರೆ ಅದನ್ನೆಲ್ಲ ಸೇರಿ ಒಂದು ಶಾಲೆ ಮಾಡಿ ಅಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡ್ತಾರೆ. ಮತ್ತು ನಮ್ಮ ವಿದ್ಯಾಭ್ಯಾಸ ಮಾಡುವಂಥ ಬಡ ಮಕ್ಕಳಿಗೆ
ಈ ಸಂದರ್ಭ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ, ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಶೇಖರ್, ಸಹಾಯಕ ನಿರ್ದೇಶಕ ಬಾಲಕೃಷ್ಣ, ವ್ಯವಸ್ಥಾಪಕ ವಿರೂಪಾಕ್ಷ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಿಲ್ಪಾ ಲೋಕೇಶ್, ಅಭಿವೃದ್ಧಿ ಅಧಿಕಾರಿ ಅಶೋಕ್, ಮಾಜಿ ಅಧ್ಯಕ್ಷ ಸಂಪನ್ನಯ್ಯಪ್ಪ, ಶಾಲೆಯ ಮುಖ್ಯ ಶಿಕ್ಷಕಿ ರಜೀನಾ, ಡಿಸಿಸಿ ಸದಸ್ಯರು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಿದ್ದರು.